ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹಳೆ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಒಳ್ಳೊಳ್ಳೆ ಸ್ಥಳಗಳಿದ್ದಾವೆ, ಯಾವ ಸ್ಥಳಗಳಿಗೆ ಹೋದರೆ ಒಳ್ಳೆಯದು, ಮತ್ತು ಆಮೇಲೆ ಇನ್ನೂ ಸಣ್ಣ ಕಥೆಗಳ ಬಗ್ಗೆ ಅನೇಕ ವಿಷಯಗಳ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ. ಮತ್ತು ಅದಾದಮೇಲೆ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಹಳೆ ವಿಡಿಯೋದಲ್ಲಿ ಬೇಲೂರಿನ ಬಗ್ಗೆ ಮಾಡಿದ್ದೆ, ಅದಾದಮೇಲೆ ಶ್ರಾವಣ ಬೆಳಗೊಳದ ಬಗ್ಗೆ ಮಾಡಿದ್ದೆ. ಆದರೆ ಈ ವಿಡಿಯೋದಲ್ಲಿ ನಾನು ಹಳೆಬೀಡು ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ನನಗೇನೇನು ಗೊತ್ತಿದೆ, ಆಮೇಲೆ ನಾನು ಎಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ನನಗೆ ಎಷ್ಟು ತಕ್ಕ ಮಟ್ಟಿಗೆ ಗೊತ್ತಿದೆ, ಅದಾದಮೇಲೆ ನಾನು ಯಾವ ರೀತಿ ಹೇಳಬೇಕಂತ ಅಂದ್ಕೊಂಡಿದ್ದೀನಿ, ಅದನ್ನು ನಾನು ಈ ವಿಡಿಯೋದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಒಟ್ಟಿನಲ್ಲಿ ಎಲ್ಲರಿಗೂ ಯೂಸ್ ಆಗೋವಂಥ ವಿಷಯಗಳ್ನ ಈ ಹಳೆಬೀಡು ಬಗ್ಗೆ ನಾನು ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಈ ಹಳೆಬೀಡು ಎಲ್ಲಿ ಬರ್ತದೆ ಅಂದರೆ, ಇದು ಮೇಯ್ನಾಗಿ ಹಾಸನ ಜಿಲ್ಲೆಯಲ್ಲಿ ಬರ್ತದೆ. ಮತ್ತು ಅದಾದಮೇಲೆ ಇದು ಯಾರ ರಾಜಧಾನಿ ಆಗಿತ್ತು ಅಂದರೆ, ಹೊಯ್ಸಳ ಸಾಮ್ರಾಟರ ರಾಜಧಾನಿ ಆಗಿತ್ತು. ಮತ್ತು ಇದನ್ನು ಹಳೆಬೀಡನ್ನ ಏನಂತ ಕರೀತಾರೆ ಅಂತಂದರೆ, ಎಲ್ಲರೂ ಪಾಳು ಬಿದ್ದ ನಗರ ಎಂದು ಕರೆಯುತ್ತಾರೆ. ಅದಾದಮೇಲೆ ಈ ಹಳೆಬೀಡಿನಲ್ಲಿ ಜನಸಂಖ್ಯೆ ಎಷ್ಟಿದೆ ಅಂತ ಅಂದರೆ 9,458. ಮತ್ತು ಇದರಲ್ಲಿ ಮೇಯ್ನಾಗಿ ಈ ಹಳೆಬೀಡಿನಲ್ಲಿ ಹಿಂದೂ ಮತ್ತು ಜೈನ ದೇವಾಲಯಗಳು ಇವೆ. ಮತ್ತು ಅದಾದಮೇಲೆ ಈ ಬೇಲೂರು ಹಳೆಬೀಡು ಎರಡು ಒಟ್ಟಿಗೆ ಬರ್ತದೆ. ಮತ್ತು ಅದಾದಮೇಲೆ ಮೇಯ್ನಾಗಿ ಈ ಎರಡರಲ್ಲೂ ಕೂಡ ಹಳೆಬೀಡಾಗಲಿ ಬೇಲೂರಾಗಲಿ ಈ ಎರಡರಲ್ಲೂ ಕೂಡ ಮೇಯ್ನಾಗಿ ಏನೇನು ನಾವು ನೋಡ್ತೀವಿ ಅಂದರೆ, ದೇವಾಲಯಗಳು ನೋಡ್ತೀವಿ, ವಾಸ್ತುಶಿಲ್ಪಗಳು ನೋಡ್ತೀವಿ. ಮತ್ತು ಅದಾದಮೇಲೆ ಈ ದೇವಸ್ಥಾನನ ಯಾವ ರೀತಿ ಕಲ್ಲಲ್ಲಿ ಕಟ್ಟಿದ್ದಾರೆ, ಆಮೇಲೆ ಎಷ್ಟು ಜನ ಜಕಣಾಚಾರಿಗಳು ಎಷ್ಟು ಟೈಮ್ ತಗೊಂಡು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಅದಾದಮೇಲೆ ಯಾವ ರೀತಿ ಅವರು ತಮ್ಮ ಕಲೆನ ತೋರಿಸಿದ್ದಾರೆ, ಮತ್ತು ಅದಾದಮೇಲೆ ನಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದಾದಮೇಲೆ ಇದು ನೋಡಿದ ತಕ್ಷಣ ನಮಗೆ ಬೇಲೂರಾಗಲಿ ಹಳೆಬೀಡಾಗಲಿ ಶ್ರಾವಣ ಬೆಳಗೊಳಾಗಲಿ ಎಷ್ಟು ಚೆನ್ನಾಗಿ ವಾಸ್ತುಶಿಲ್ಪ ಮಾಡಿದ್ದಾರೆ ಅಂತಂದರೆ ನಮಗೆ ಒಂದು ಕ್ಷಣ ರೋಮಾಂಚನ ಆಗ್ತದೆ. ಮತ್ತು ಅದಾದಮೇಲೆ ನಾವು ಇದನ್ನು ನೋಡ್ತಿದ್ದಂಗೆ ಇದು ನಮ್ಮ ಕೈಯಲ್ಲಿ ಆಗಲ್ಲಪ್ಪ, ಇವರು ಎಷ್ಟು ಚೆನ್ನಾಗಿ ಇದನ್ನು ಕೆತ್ತನೆ ಮಾಡಿದ್ದಾರೆ, ಮತ್ತು ಎಷ್ಟು ಶ್ರಮ ಪಟ್ಟಿದ್ದಾರೆ, ಎಷ್ಟು ಕಷ್ಟ ಇದನ್ನೆಲ್ಲ ಮಾಡೋದಕ್ಕೆ. ಅದಾದಮೇಲೆ ಹಳೆ ಕಾಲದಲ್ಲಿ ಏನೂ ಅನುಕೂಲಗಳು ಇರಲಿಲ್ಲ, ಎಷ್ಟು ಚೆನ್ನಾಗಿ ಇದನ್ನೆಲ್ಲ ಮಾಡಿದ್ರು. ಮತ್ತು ಅದಾದಮೇಲೆ ಇವಾಗೆಲ್ಲ ಫೆಸಿಲಿಟಿಗಳಿದ್ದಾವೆ, ಅನುಕೂಲಗಳಿದ್ದಾವೆ. ಆದರೆ ಈ ರೀತಿ ದೇವಸ್ಥಾನಗಳ್ನ ಯಾವುದೇ ರೀತಿ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಆದರೆ ಆಗಿನ ಕಾಲದಲ್ಲಿ ಏನೇನು ಅನುಕೂಲಗಳು ಇರಲಿಲ್ಲ, ಯಾವ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ, ಯಾವುದೇ ರೀತಿ ವಸ್ತುಗಳು ಸರಿಯಾಗಿ ಸಿಗ್ತಿರಲಿಲ್ಲ, ಜನಗಳು ಸಿಗ್ತಿರಲಿಲ್ಲ, ದುಡ್ಡಿರಲಿಲ್ಲ, ಏನೇನೂ ಇರಲಿಲ್ಲ. ಆದರೆ ಆಗಿನ ಕಾಲದಲ್ಲಿ ಈ ಹೊಯ್ಸಳ ಸಾಮ್ರಾಜ್ಯದವರು ಮೇಯ್ನಾಗಿ ಹೆಂಗೆ ಮಾಡಿದ್ದಾರೆ ಅಂದರೆ, ಈ ವಾಸ್ತುಶಿಲ್ಪನ ಅನೇಕ ಜನರನ್ನು ಇಟ್ಕೊಂಡು ಜಕಣಾಚಾರ್ಣಿಗಳು ಹೆಂಗೆ ಕೆತ್ತಿಸಿದ್ದಾರೆ ಅಂದರೆ, ಅದನ್ನು ನೋಡಿದ್ರೆ ಒಂದು ಆನಂದ ಆಗ್ತದೆ, ನಮ್ಮ ಕಣ್ಣು ಕೂಡ ಒಂದು ಸಮಾಧಾನ ಆಗ್ತದೆ. ನಮಗೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದಾರಪ್ಪ, ಎಷ್ಟು ವಿಷಯಗಳನ್ನ ತಿಳ್ಕೊಬೋದು. ಇದು ಹೋಗಿ ನೋಡಿದ ತಕ್ಷಣ ಬರೀ ದೇವಸ್ಥಾನ ನೋಡ್ತೀವಂತಲ್ಲ, ಕಲ್ಲಲ್ಲಿ ಕಟ್ಟಿದ್ದಾರೆ ಅಂತಲ್ಲ, ಅದನ್ನ ಹೋಗಿ ನೋಡಿದ ತಕ್ಷಣವೇ ಅನೇಕ ವಿಷಯಗಳು ಹೇಳ್ತದೆ. ಈ ರಥ ಹೆಂಗಿತ್ತು, ಅನೇಕ ದೇವ್ರುಗಳು ಯಾವ ರೀತಿ ಇತ್ತು, ವಿಷ್ಣು, ಶಿವ, ಇನ್ನು ಅನೇಕ ದೇವ್ರುಗಳು. ಅದಾದಮೇಲೆ ಶಿಲಾಬಾಲಿಕೆಯರು ಯಾವ ರೀತಿ ಅವರ ಸ್ಟ್ರಕ್ಚರ್ ಇತ್ತು, ಮತ್ತು ಇನ್ನೂ ಅನೇಕ ವಿಷಯಗಳು ಯಾವ್ಯಾವ ರೀತಿ ಇತ್ತು, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಇಲ್ಲಿ ಕೆತ್ತನೆ ಮಾಡಿ ತೋರಿಸಿದ್ದಾರೆ. ನಾವು ಕೇಳ್ಬೋದು, ಮತ್ತು ಹಿಂಗಿತ್ತು ಹಂಗಿತ್ತು ಅಂತ ಅನೇಕ ಜನ ಅನೇಕ ರೀತಿ ಹೇಳ್ಬೋದು. ಆದರೆ ನಾವು ಇದನ್ನು ಕೇಳೋದ್ಕಿಂತ ಒಂದು ಸಾರಿ ಹೋಗಿ ನೋಡಿ ಎಲ್ಲ ತಿಳ್ಕೊಂಡ್ರೆ, ಮತ್ತು ಆದಮೇಲೆ ನಮ್ಮ ಕಣ್ಣಿಂದ ನೋಡಿದ್ರೆ ಇವರು ಎಷ್ಟು ಶ್ರಮ ಪಟ್ಟಿದ್ದಾರೆ, ಅದಾದಮೇಲೆ ಇದು ಯಾವ ರೀತಿ ಇದೆ ಅಂತ ಎಲ್ಲ ನಮಗೆ ನೋಡಿದ್ರೇ ನಮಗೆ ಅವಾಗ ಗೊತ್ತಾಗ್ತದೆ. ಇಲ್ಲಾಂದರೆ ಬರೀ ಕೇಳೋದ್ರಿಂದ ಎಲ್ಲ ಗೊತ್ತಾಗಲ್ಲ, ನಾವು ಕೇಳ್ತೀವಿ ಬಿಟ್ಬಿಡ್ತೀವಿ. ಹಂಗಾಗಿ ಒಂದು ಸಾರಿ ನೋಡಿದ್ರೆ ಇದು ಒಳ್ಳೆಯದಂತ ನನಗೆ ಅನ್ನಿಸ್ತದೆ. ಮೇಯ್ನಾಗಿ ಹಾಸನ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಮೇಯ್ನಾಗಿ ಯಾರ್ಯಾರು ಓದ್ತಿರ್ತಾರೆ ಇವೆಲ್ಲ ನೋಡಲೇಬೇಕಾಗಿರೋವಂಥದ್ದು. ಶ್ರಾವಣ ಬೆಳಗೊಳಾಗಲಿ ಬೇಲೂರಾಗಲಿ ಹಳೆಬೀಡಾಗಲಿ, ಈ ಬೆಂಗಳೂರಿಂದ ಎಲ್ಲ ಹಾಸನ ಹೋಗ್ಬೇಕಾದ್ರೆ ಇದನ್ನೆಲ್ಲ ನಾವು ನೋಡ್ಬೋದು. ಶ್ರಾವಣ ಬೆಳಗೊಳ ಮೊದಲು ಬರ್ತದೆ, ಆಮೇಲೆ ಹಾಸನ ಜಿಲ್ಲೆ ದಾಟಾದ್ಮೇಲೆ ಈ ಬೇಲೂರು ಹಳೆಬೀಡು ಮುಂತಾದವುಗಳೆಲ್ಲ ಬರ್ತದೆ. ಹಂಗಾಗಿ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏನಾರ ಸ್ವಲ್ಪ ತಪ್ಪು ಏನಾರು ಇದ್ದರೆ ಸ್ವಲ್ಪ
ನೀವೇ ಸರಿ ಮಾಡ್ಕೊಳ್ಳಿ. ಮತ್ತು ಆಮೇಲೆ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ನಿಮಗೆ ಗೊತ್ತಾಗೋ ರೀತಿಯಲ್ಲಿ, ನನಗೆ ಗೊತ್ತಾಗೋ ಭಾಷೆಯಲ್ಲಿ ನಿಮಗೆ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ವಿಷಯನ ತಗೊಂಡು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.